ಆ್ಯಕ್ಚುಲಿ ತಿಳ್ಕೋಬೇಕು ಅಂತ ಬಂದಿದ್ದೀನಿ. ಪರಶುಮಾವ, ಯಾಕೆ ಶಾಕ್ ಆಗಿದ್ದೀರಾ? ಆರ್ಚಿಡ್ ಹೂವಲ್ಲಿ ನಿಂಪಾಲಿನ ಹೂವ ಏನಾದ್ರೂ ಇದೆಯಾ? ಮದ್ವೆ ಆಗದ್ ಬ್ರಹ್ಮಚಾರಿ, ಹೂವಿನ ಜೊತೆ ನನ್ಗೇನ್ ಸಂಬಂಧ ಅಮ್ಮ? ಇನ್ಸ್ಪೆಕ್ಟರ್ ಸರ್, ನೀವು ಬಂದಿದ್ದು ಹೂವಿನ ಬಗ್ಗೆ ಮಾತಾಡೋದಕ್ಕ? ಹೌದು. ಅಮ್ಮ ಅಕ್ಕ, ಹೂವಿನ ಬಗ್ಗೆ ಮಾತಾಡೋದಕ್ಕಂತೆ ಅಕ್ಕ. ನಂಗೆ ಕೇಳಿಸ್ತು ಪರ್ಶು, ನೀನ್ ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಇನ್ಸ್ಪೆಕ್ಟರ್, ನಮ್ಮ ಡ್ಯಾಡ್ ನಮ್ಮ ತಮ್ಮ ಬಿಟ್ರೆ ಎಲ್ಲರೂ ಮನೇಲಿದ್ದಾರೆ. ನೀವು ಬೇಕಾದವ್ರ ಮೇಲೆ ಆ್ಯಕ್ಷನ್ ತಗೋಬೋದು. ವಿಶಾಲ್, ನೈನಿನೇ ವಿಷ ಬೆರೆಸಿದ್ದು ಅಂತ ಅವತ್ತು ಪೊಲೀಸ್ ಅರೆಸ್ಟ್ ಮಾಡಿದ್ರಲ್ವಾ? ಹೌದು, ಅವಾಗ ಸರಿಯಾದ ಸಾಕ್ಷಿ ಆಧಾರಗಳಿಲ್ಲ ಅಂತ ಸುಮ್ಮನೆ ಆಗಿದ್ರು. ಈಗ ಆಕ್ಷನ್ ತಗೊಳಕ್ ಬಂದಿದ್ದಾರೆ ಅಂದ್ರೆ ನೈನಿನ ಸುಮ್ಮನೆ ಹಾಗೆ ಬಿಟ್ಬಿಡ್ತೀರಾ ಏನು? ನೈನಿಗಾಗ್ಲಿ ವಿಶಾಲ್ಗಾಗ್ಲಿ ಆ ಪಾಯ್ಸನ್ ಬಗ್ಗೆ ಸಂಬಂಧನೇ ಇಲ್ಲ. ತುಂಬ ಸಂತೋಷ ಪೊಲೀಸ್ ಅಣ್ಣ. ನನ್ನನ್ನು ಬಿಡಿಸ್ಬೇಕು ಅಂತ ಎಲ್ಲ ಆರೋಪನೂ ಯಜಮಾನ್ರು ತಮ್ಮ ಮೇಲೆ ಹಾಕೊಂಡ್ರು. ಓಹೋ, ಪೊಲೀಸ್ ಸ್ಟೇಷನ್ ಅಲ್ಲಿ ಅಷ್ಟು ದೊಡ್ಡ ಕತೆ ನಡೀತಾ? ದುರ್ದು ಆಂಟಿ, ನಾನ್ ನಿಮಗ್ ಯಾವಾಗ್ಲೂ ಹೇಳಿದ್ದೆ. ಏನಂತ ಹೇಳಿದ್ದೆ? ಹೀರೋಯಿನ್ಗೋಸ್ಕರ ಹೀರೋ ಹೋರಾಡ್ತಿರ್ಬೇಕಾದ್ರೆ ವಿಲನ್ಗಳ ಎಂಟ್ರಿ ಕೊಟ್ಟು ಅವರಿಬ್ಬರ ಪ್ರೀತಿಗೆ ಅಡ್ಡಿ ಆಗೋಕ್ ನೋಡಿದ್ರೆ ಹೀರೋ ಸುಮ್ನಿರಲ್ಲ ಅಂತ ಹೇಳಿಲ್ವಾ? ಸುಮ್ನಿರಿ, ಕತೆಗಳು ಬೇಡ, ಸತ್ಯ ಏನು ಅಂತ ಹೇಳಿ. ಆ ತಪ್ಪು ಮಾಡಿರೋ ಅಪರಾಧಿ ಯಾರು ಅಂತ ಹೇಳಿ ಇನ್ಸ್ಪೆಕ್ಟರ್. ಅದಕ್ಕೂ ಮುಂಚೆ ವಿಷ ಹೇಗಿರುತ್ತೆ ಅಂತ ವಿಶಾಲ್ ಅವ್ರಿಗೆ ಹೇಳಬೇಕು. ನೀಲಿ ಬಣ್ಣ ಅಂತ ನೀವು, ಹಸಿರು ಬಣ್ಣ ಅಂತ ನೈನಿ ಒಬ್ರಿಗೋಸ್ಕರ ಒಬ್ರು ತ್ಯಾಗ ಮಾಡ್ಬೇಕನ್ಕೊಂಡ್ರಿ. ನಿಜ ಹೇಳಬೇಕು ಅಂದ್ರೆ ಆ ವಿಷ ಲಿಕ್ವಿಡ್ ಫಾರ್ಮಲ್ಲಿಲ್ಲ, ಅದು ಪೌಡ್ರ್ ಫಾರ್ಮಲ್ಲಿದೆ. ಮೇಕಪ್ ಪೌಡ್ರಲ್ಲಿದ್ದ ಪಾಯ್ಸನ್ನ ನೈನಿ ವಿಕ್ರಾಂತ್ ಕೈ ಕೊಟ್ಟು ನನಗೆ ಕಳಿಸ್ಕೊಟ್ಲು. ಈ ಪೌಡ್ರ್ ಬಾಕ್ಸಲ್ಲಿ ವಿಷ ಇದೆ. ಅದು ಈ ಜಾಸ್ಮಿನ್ ಯೂಸ್ ಮಾಡ್ತಿದ್ದ ಬಾಕ್ಸ್. ಆಸ್ಪತ್ರೆಯಲ್ಲಿ ಅದು ನಂದು ಅಲ್ವೇ ಅಲ್ಲ ಅಂತ ಹೇಳಿ ಜಾಸ್ಮಿನ್ ಅಮ್ಮೋರು ಈಗೇನು ಹೇಳ್ತಾರೆ? ಓಹೋ, ಆರ್ಚಿಡ್ ಫ್ಲವರ್ಸ್ ತಂದಿದ್ದ ಅವಳೇ ಆದ್ರೆ ವಿಷದ್ ಪೌಡರ್ ಅದ್ರ ಮೇಲೆ ಚೆಲ್ಲಿರೋದು ಕೂಡ ಅವಳೇ ಇರ್ಬೇಕಲ್ವಾ?
ಜೆಸ್ಸಿ, ನಾನು ಹೇಳಿದ್ದೆ ತಾನೆ ನಾವು ಸಿಕ್ಕಾಕೋತೀವಿ ಅಂತ. ಏನ್ ಜಾಸ್ಮಿನ್, ನೀನೇ ಬ್ಲೇಮ್ ಮಾಡಿ ಈಗ ನೀನೇ ಏನ್ ಮಾತಾಡ್ತಿದ್ದೀರಾ ಆಂಟಿ? ನಾನ್ಯಾಕೆ ಹಾಗೆ ಮಾಡ್ಲಿ? ಓ ಮುಳ್ಮೀನು, ಆ ಬಾಕ್ಸ್ ನಿಂದೆ ಅಂತ ಪ್ರೂವ್ ಆದ್ಮೇಲೆ ಏನೋ ಗೊತ್ತಿಲ್ಲದೆ ಇರೋ ತರ ಎಕ್ಸ್ಪ್ರೆಷನ್ ಕೊಟ್ರೆ ಯಾರು ನಂಬ್ತಾರೆ? ಅಕ್ಕ, ಇವಾಗ ನಾವು ಮಾತಾಡ್ಬೇಕಾ ಬೇಡವಾ? ನಂಬೋದಿಕ್ಕೆ ಆಗ್ತಾ ಇಲ್ಲ ಪರ್ಶು. ಅಂಥದ್ರಲ್ಲಿ ಏನ್ ಮಾತಾಡ್ಬೇಕು ಅಂತಾನೂ ಗೊತ್ತಾಗ. ಒಂದ್ ನಿಮಿಷ ಸುಮ್ನಿರಿ. ಯಾಕೆಂದ್ರೆ ನಿಮಗ್ ಶಾಕ್ ಆದ ಹಾಗೆ ನನಗೂ ಶಾಕ್ ಆಗಿದೆ. ಅದ್ಯಾಕಮ್ಮ? ಅದ್ ಹೇಗ್ ಸಿಕ್ಕಾಕೊಂಡ್ಬಿಟ್ಟೆ ಅಂತನಾ? ನಾನು ತಪ್ಪು ಮಾಡಿದ್ರೆ ಖಂಡಿತ ತಲೆ ತಗ್ಗಿಸ್ತೀನಿ. ತಪ್ಪು ಮಾಡದೇ ಇದ್ಮೇಲೆ ಭಯ ಪಡಲ್ಲ. ಮತ್ತೆ ನೀನ್ ತಪ್ಪು ಮಾಡದೆ ಇನ್ಯಾರು ಮಾಡಿರ್ತಾರೆ? ಇಷ್ಟು ಕೀಳು ಮಟ್ಟಕ್ಕೆ ನೀನ್ ಇಳಿತೀಯ ಅನ್ಕೊಂಡಿರ್ಲಿಲ್ಲ ಬ್ರೋ. ಮೇಕಪ್ ಪೌಡರ್ ಅಂತ ಹೇಳಿ ಪಾಯ್ಸನ್ ಪೌಡರ್ ತಗೊಂಡ್ ಬರ್ತೀಯಾ? ಜೆಸ್ಸಿ, ಶಟ್ ಅಪ್! ಮಾತಾಡ್ಬೇಡ. ಪಾಯ್ಸನ್ ಪೌಡರ್ನ ಆರ್ಚಿಡ್ ಫ್ಲವರ್ಸ್ ಮೇಲೆ ಹಾಕಿ ನಾವೆಲ್ಲ ಪಾಪ ನೈನಿ ಮೇಲೆ ಅನುಮಾನ ಪಡೋ ಹಾಗೆ ಮಾಡಿದ್ಯಾ? ನೀನ್ ಯಾಕೆ ಹೀಗೆ ಮಾಡ್ದ್ಯಾ? ನೀನ್ ಯಾಕೆ ಹೀಗೆ ಮಾಡ್ದ್ಯಾ? ಹೇಳು ಬ್ರೋ, ಯಾಕೆ ಹೀಗೆ ಮಾಡ್ದ್ಯಾ? ಹೇಳು ಹೇಳು. ನಿನ್ನೆ ಕೇಳ್ತಾ ಇರೋದು, ಹೇಳು. ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಯಾಕೆ ಹೀಗೆ ಮಾಡ್ದ್ಯಾ? ಯಾಕೆ ಹೀಗೆ ಮಾಡ್ದ್ಯಾ? ಯಾಕೆ ಹೀಗೆ ಮಾಡ್ದ್ಯಾ? ಸಾರಿ ಬ್ರೋ, ಪ್ಲಾನ್ ಬಿ ಅಂದ್ರೆ ಇದೆ. ನಿಜ ಹೇಳು, ನೀನ್ ಈ ತರ ಕೆಟ್ಟ ಕೆಲಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಬ್ರೋ. ಹೇಳು ಬ್ರೋ, ಯಾಕೆ ತಪ್ಪು ಮಾಡ್ದೆ ನೀನು? ಯಾಕೆ ಈ ತರ ಮೋಸ ಮಾಡ್ದೆ? ಹೇಳು ಬ್ರೋ, ಹೇಳು. ನಿನಗೋಸ್ಕರನೇ ಮಾಡಿದ್ದು. ವಾಟ್? ನಂಗೋಸ್ಕರನಾ? ಏನ್ ಹೇಳ್ತಿದ್ಯಾ ನೀನು? ಹೌದು, ನಿನ್ನ ಮದುವೆ ನಡೀದಿರೋ ಹಾಗೆ ಈ ನೈನಿ ಅಡ್ಡ ಹಾಕ್ತಾಳೇನೋ ಅಂತ ಅನುಮಾನ ಬಂತು. ಅವಳನ್ನೇ ಎಲ್ಲರೂ ಅನುಮಾನಿಸ್ಬೇಕು ಅಂತ ನೀನು ವಿಶಾಲ್ಗೋಸ್ಕರ ಎಷ್ಟು ಪ್ರೀತಿಯಿಂದ ತಂದಿರೋ ಫ್ಲವರ್ಸ್ ಮೇಲೆ ಪಾಯ್ಸನ್ ಪೌಡರ್ ಚೆಲ್ದೆ ನಾನು. ಆ ವಿಷಯ ನಿನಗೆ ಹೇಳಿದ್ರೆ ನೀನು ಒಪ್ಕೊಳ್ಳಲ್ಲ ಅಂತ ನಿನಗೂ ಹೇಳ್ದೇನೆ ಈ ನೈನಿನ್ ಸಿಕ್ಕಾಕ್ಸೋದಕ್ಕೆ ಮಾಡಿದೆ. I hate you bro. I hate you. I hate you bro. Jessie. I hate you. I hate you. I hate you. ಜೆಸ್ಸಿ, ನಿನ್ನಿಂದ ನನಗೆಷ್ಟು ಅವಮಾನ ಆಯ್ತು ಗೊತ್ತಾ? ಜಾಸ್ಮಿನ್, ನಿನ್ ತಂಗಿ ಆಗಿರೋದಕ್ಕೆ ಎಲ್ರೂ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಈಗ.
ಇದ್ರ ಬದಲು ಆ ವಿಷನ ನನ್ ಮೇಲೆ ಪ್ರಯೋಗ ಮಾಡಿ ನನ್ನನ್ನು ಸಾಯಿಸ್ಬೋದಿತ್ತಲ್ಲ, ನನ್ನನ್ನು ಸಾಯಿಸ್ಬೋದಿತ್ತಲ್ಲ, ನನ್ನನ್ನು ಸಾಯಿಸ್ಬೋದಿತ್ತಲ್ಲ, ಸಾಯಿಸ್ಬೋದಿತ್ತಲ್ಲ. ಜಾಸ್ಮಿನ್, ನಿಮ್ಮಣ್ಣ ಹೀಗೆ ಮಾಡ್ತಾನೆ ಅಂತ ನೀನು ಅನ್ಕೊಂಡು ಇರಲಿಲ್ಲ ಅಲ್ವಾ? ಅದು ನಿನ್ ತಪ್ಪು ಹೇಗಾಗುತ್ತೆ? ಪ್ಲೀಸ್ ಜಾಸ್ಮಿನ್, ಕಂಟ್ರೋಲ್ ಯುವರ್ ಸೆಲ್ಫ್. ಇಲ್ಲ ಆಂಟಿ, ನೈನಿ ಮೇಲೆ ನನಗೆ ಏನೋ ಸ್ವಲ್ಪ ಸಿಟ್ಟಿತ್ತೆ ಹೊರತು ಈ ಥರ ಮಾಡೋ ಯೋಚನೆ ನನಗೆ ಬಂದಿಲ್ಲ ಆಂಟಿ. ನಮ್ಮಣ್ಣ ಮಾಡಿರೋ ತಪ್ಪಿಗೆ ನಾನು ನಿಮ್ಮೆಲ್ರಿಗೂ ಸಾರಿ ಕೇಳ್ತಿದ್ದೀನಿ. ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಜಾಸ್ಮಿನ್ ಅಮ್ಮವ್ರು ಹೇಳ್ತಿರೋದೆಲ್ಲ ನಿಜಾನೇನಾ? ಇನ್ಸ್ಪೆಕ್ಟರ್, ನಿಮ್ಮ ಡ್ಯೂಟಿ ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು. ಯಾವುದನ್ನು ತಲೆ ಕೆಡಿಸ್ಕೊಳ್ದೆ ಜಶ್ವನ್ನ ಕರ್ಕೊಂಡು ಹೋಗಿ ಯಾವ ಶಿಕ್ಷೆ ಕೊಡ್ತೀರೋ ಕೊಡಿ, ನಾನು ನೋಡ್ತೀನಿ. ಸಾರಿ ವಿಶಾಲ್. ಬೇಕಾಗಿಲ್ಲ. ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋದ್ರೆ ಸಾಕು. ನನ್ನ ತಂಗಿ ಗಂಡ ಅಂತ, ನನ್ನ ವೆಲ್ವಿಷರ್ ಅಂತ ನಿನ್ನ ಮೇಲೆ ಎಷ್ಟು ಗೌರವ ಇತ್ತು, ಅಭಿಮಾನ ಇತ್ತು. ನನ್ನ ತಂಗಿ ಗಂಡ ಅಂತ ನಿನ್ನ ಈ ಸ್ಥಿತಿಲಿ ನೋಡಿ ನಾಚಿಕೆ ಆಗ್ತಿದೆ, ಅಸಹ್ಯ ಅನಿಸ್ತಿದೆ ಜಶ್ವಂತ್. ತಂಗಿಗೆ ಒಳ್ಳೇದು ಮಾಡಬೇಕು ಅನ್ನೋದು ತಪ್ಪಲ್ಲ, ಅದನ್ನ ಕೆಟ್ಟ ದಾರಿಲಿ ಮಾಡೋದು ತಪ್ಪು. ನಡಿ. ಪೊಲೀಸರಿಗೆ ಕಳ್ಳರು ಸಿಕ್ಕಾಯ್ತಲ್ಲ, ಈಗ ಎಲ್ರು ಹೊರಡಿ. ನೈನಿ, ಈಗ ಅರ್ಜುನ್
ಏನು ನಾನೀಗ ಒಂಟಿ ಆದೆ ಅಂತ ಅನ್ಕೋತಾ ಇದೀಯಾ? ನಮ್ಮ ಜಶ್ವಂತ್ ಅಣ್ಣ ಅರೆಸ್ಟ್ ಆದಮೇಲೆ ಬೇಜಾರು ಮಾಡಿಕೊಂಡು ನಾನೇನು ಮಾಡ್ತೀನಿ ಅಂತ ಗೊತ್ತಾಗದೆ ಒದ್ದಾಡ್ತೀನಿ ಅಂತ ನಿನಗೀಗ ತುಂಬ ಖುಷಿಯಾಗಿರ್ಬೇಕಲ್ವಾ? ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ನಮ್ಮ ತಾತ ಹೇಳ್ತಿದ್ರು. ಅಂದರೆ ಕೆಟ್ಟ ಯೋಚನೆ ಮಾಡಿದ್ರೆ ನಾಶ ಖಂಡಿತ ಅಂತ. ನಿಮ್ಮನ್ನು ಕಾಪಾಡೋಕ್ಕೋಸ್ಕರ ಜಶ್ವಂತ್ ಅವ್ರು ಹೋಗಿದ್ದಾರೆ. ಮುಂದಿನ ಸರ್ದಿ ನಿಮ್ಮದೇ ಅಮ್ಮೋರೆ. ನನಗೂ ಗೊತ್ತು, ನೀನು ಪಾಯ್ಸನ್ ಬಾಕ್ಸ್ನ ವಿಕ್ರಾಂತಿ ಕೊಟ್ಟು ಪೊಲೀಸರ ಕೈಗೆ ಸೇರೋ ಹಾಗೆ ಮಾಡಿ ನಮ್ಮನ್ನು ಜೈಲಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ಯಾ ಅಂತ. ನನಗೂ ಗೊತ್ತು ಇಬ್ರು ಜೈಲಿಗೆ ಹೋಗ್ತೀರಾ ಅಂತ. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ತಪ್ಪು ಮಾಡಿರೋದು ಒಬ್ಬರೇ ಅನ್ನೋ ಥರ ನಾಟಕ ಮಾಡಿದ್ರಿ. ಏನ್ ಆ ರೀತಿ ಕಣ್ಬಿಟ್ಕೊಂಡು ನೋಡ್ತಿದ್ದೀರಾ? ಪೌಡ್ರ್ ತಂದಿದ್ದು ನಿಮ್ಮ ಅಣ್ಣ ಆದರೆ ಅದನ್ನು ಬಳಸಿದ್ದು ನೀನು. ಸಾರಥಿ ಅವರಾದರೆ ಹಿಂದೆ ಕೂತು ನಡೆಸ್ತಿರೋದು ನೀನು. ದುಡ್ಡಿದ್ರೆ ಸಾಕು ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡಿರೋ ದುರಾಂಕಾರ ನಿಮಗೆ. ಒಂದೇ ಕಡೆ ಇದ್ರೇ ಚೆನ್ನಾಗಿರೋದು. ಆದಷ್ಟು ಬೇಗ ನೀನು ಅಲ್ಲಿಗೆ ಹೋಗ್ತೀಯಾ? ಏಯ್, ಜಾಸ್ತಿ ಮಾತಾಡ್ತಿದ್ಯಾ ನೀನು. ನನ್ನ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಜೋರಾಗಿ ಮಾತಾಡಿದ್ರೆ ನಿನ್ ಬಣ್ಣ ಬಯಲ ಆಗ್ಬೋದು ಅಂತ ನೀನೇ ಭಯ ಪಡ್ತಿದ್ಯಾ? ನಿನ್ ಬಗ್ಗೆ ನಾನೇನ್ ತಿಳ್ಕೋಬೇಕು? ಮದ್ವೆ ಮಾಡ್ಕೊಂಡು ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡ್ಕೊಂಡು 2 ಮಕ್ಕಳನ್ನ ಹೆತ್ತು ಅವ್ರನ್ನ ಬೆಳೆಸಿ ಅವ್ರ ಅಣ್ಣನ ಥರ ಪೊಲೀಸ್ ಮಾಡ್ಬೇಕು ಅನ್ಕೊಂಡಿದ್ದು ನಿಮ್ಮ ಮತ್ಗೆ ಸುಧಾಕನ್ ಪ್ರಾಣನ್ ತಗ್ಸಿದ್ದು ನೀನೇ ಅಂತ ನನಗೆ ಗೊತ್ತು. ಇಲ್ಲಿಗೆ ಬಂದು ಯಜಮಾನರನ್ನ ಮದ್ವೆ ಮಾಡ್ಕೋಬೇಕು ಅಂತ, ಈ ಮನೆ ಸೊಸೆ ಆಗ್ಬೇಕು ಅಂತ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳಿದ್ ನೀನು ನನ್ನ ಗಂಡನ ಪ್ರಾಣನ್ ತೆಗೆದಾದ್ರೂ ಸರಿ ಈ ಆಸ್ತಿನ ಹೊಡಿಲೇಬೇಕು ಅಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಸಿಕ್ಕಾಕೊಂಬಿಟ್ಟೆ ಅಂತ ಭಯ ಪಡ್ತಿದ್ಯಾ? ಪೊಲೀಸ್ ಅಣ್ಣ ಬಂದ ತಕ್ಷಣ ನಿನ್ನೂ ಜೈಲ್ಗೆ ಹಾಕು ಅಂತ ಕೇಳ್ಬೋದಿತ್ತು. ಆದರೆ ಪಟ್ಟಣದಲ್ಲಿ ಸಾಕ್ಷಿ ಇದ್ರೇನೆ ಕೆಲಸ ಆಗೋದು ಅಂತ ಗೊತ್ತಾದ್ಮೇಲೆ, ನೀನು ಕೊಲೆಗಾರ್ತಿ ಅಂತ ಗೊತ್ತಾದ್ಮೇಲೆ ಈ ಮನೆಯಿಂದ ಆಚೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀನು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಆರಾಮಾಗಿರ್ಬೇಕಂತ ಅನ್ಕೊಂಡಿದೀಯಾ? ನೋಡಿ ಜಾಸ್ಮಿನ್ ಅಮ್ಮೋರೆ, ಮದ್ವೆಗೆ ಮುಂಚೆ ನಾನು ಚಿನ್ನಿ ದಾಂಡ ಆಟಾಡ್ತಿದ್ದೆ. ಚಿಕ್ಕದಾಗಿರೋ ಕಟ್ಗೆನ ದಾಂಡಿಂದ ಹೊಡೆದ್ರೆ ಅದು ಎಗ್ಗರ್ಕೊಂಡು ಹೋಗುತ್ತೆ. ಅದು ಸ್ವಲ್ಪ ಮೇಲ್ ಹೋಗಿ ಕೆಳಗ್ ಬೀಳುವಾಗ ನೆಲಕ್ ಬೀಳಕ್ ಮುಂಚೆ ಗಟ್ಟಿಯಾಗಿ ಹೊಡೆದ್ರೆ ಎಲ್ಲೋ ದೂರ ಹೋಗಿ ಬಿದ್ದೋಗುತ್ತೆ. ಬರೋ ದಿವಸಗಳಲ್ಲಿ ಅದೇ ಆಟ ಆಡ್ತೀನಿ. ಈಗ ನಿನ್ನನ್ನು ಸ್ವಲ್ಪ ಎಗರಕ್ ಬಿಟ್ಟೆ ಅಷ್ಟೆ. ಈ ಕೈನೋ ಕಡಿಮೆ ಆಗ್ಲಿ. ಆಗಿದೆ ನಿನಗೆ ಭಜನೆ. ನೈನಿ, ನೀನೆಲ್ಲ ತಿಳ್ಕೊಂಡಿದ್ಯಾ ಅಂದ್ರೆ ನಾನ್ ಸುಮ್ಮನಿರಬಾರ್ದು. ಸುಧಕ್ಕ ಅಂದ್ಯಲ್ಲ, ಕಳಿಸ್ತೀನಿ.
ಅವಳ ಹತ್ರನೇ ನಿನ್ನೂ ಕಳಿಸಿ ನಿನ್ನಾಟ ಮುಗಿಸ್ತೀನಿ. ಅಯ್ಯಪ್ಪ, ಯಾಕೋ ಏನೋ ಆಯ್ತು? ಏನಕ್ಕ ಹಾಗಂತ್ಯಾ? ನಾವು ಜಗದೀಶ್ ಭವನಿಗೆ ಕೊಟ್ಟಿರೋ ಇಂಜೆಕ್ಷನ್ ವಿಷಯ ಎಲ್ಲಿ ಪೊಲೀಸ್ ಅವ್ರಿಗೆ ಗೊತ್ತಾಗೋಗಿದ್ಯೋ ಅಂತ ಟೆನ್ಷನ್ ಅಲ್ಲಿ ನಾನು ಎಷ್ಟು ಒದ್ದಾಡ್ದೆ ಗೊತ್ತಾ? ಆ ಟೆನ್ಷನ್ ಇಂದಾನೆ ರಿಲ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ. ಇವತ್ತೇ ಮುಗ್ದೋಗ್ತಿದ್ದಿದ್ ನನ್ನ ಜೀವನನ ಗಟ್ಟಿಯಾಗಿ ಹಿಡ್ಕೊಂಡು ಮ್ಯಾನೇಜ್ ಮಾಡಿದ್ದಕ್ಕೆ ಸರಿ ಹೋಯ್ತಕ್ಕ. ಅಮ್ಮ ಇಲ್ದೇ ಇದ್ದಿದ್ರೆ ಅಮ್ಮ. ನೀನೇ ಅನಾವಶ್ಯಕವಾಗಿ ನನಗೆ ಟೆನ್ಷನ್ ಕೊಟ್ಟೆ. 1 ನಿಮಿಷ ಲೇಟ್ ಆಗಿದ್ರು ಪೊಲೀಸ್ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬರ್ದೇ ಇದ್ರು ಆ ಇಂಜೆಕ್ಷನ್ ಬಗ್ಗೆ ಹೇಳಿ ನಾವು ಸಿಕ್ಕಾಕೋತಿದ್ವಿ. ಹೌದಕ್ಕ, ನಮ್ ಟೈಮ್ ಚೆನ್ನಾಗಿದ್ದಿದ್ದಕ್ಕೆ ಇಂಜೆಕ್ಷನ್ ವಿಷಯ ಹೋಗಿ ವಿಷದ ಮ್ಯಾಟ್ರು ಹೊರಗೆ ಬಂತು. ನಾನ್ ಹೋಗ್ಬೇಕಾಗಿದ್ದ ಜೀಪಲ್ಲಿ ಆ ಜಶ್ವಂತು ಜರ್ನಿ ಮಾಡ್ತಾ ಇದ್ದಾನೆ. ನಯನಿ ಮೇಲಿರೋ ಕೋಪಕ್ಕೆ, ತಂಗಿ ಮೇಲಿರೋ ಪ್ರೀತಿಗೆ ಜಶ್ವಂತ್ ಹಾಗೆ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಅವನು ನಮ್ ತರ ತಲೆ ಉಪಯೋಗಿಸಿದ್ರೆ ತಪ್ಪಿಸ್ಕೋತಿದ್ನೇನೋ ಅಕ್ಕ. ಹೋಗ್ಲಿ ಬಿಡು, ನಮ್ ಟೆನ್ಷನ್ ಅಂತೂ ಕಡಿಮೆ ಆಯ್ತಲ್ಲ. ಒಂದಿದೆ ಪರ್ಶು. ಏನಕ್ಕ ಅದು? ಅಹಲ್ಯ ಹತ್ರ ಇರೋ ಮ್ಯಾಜಿಕ್ ಬಾಕ್ಸ್. ಅದ್ರಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಆರಾಮಾಗಿರಕ್ಕ, ಅದನ್ನ ಹೇಗ್ ಓಪನ್ ಮಾಡ್ಬೇಕು ಅಂತ ತಯಾರು ಮಾಡ್ದವ್ರಿಗೂ ಗೊತ್ತಿಲ್ಲ ಅಂತ ನಮ್ ಜಗದೀಶ್ ಬಾವ ಮೂಲೆಳಿಸ್ತಿದ್ರು. ಈಗ ಪ್ರತಿ ವಸ್ತುನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರೋ ಈ ನಯನಿ ಅದ್ರ ಮೇಲಿನ ಧೂಳನ್ನ ಜಾಡ್ಸಿದ್ಲು. ಅಮೆರಿಕ ಅಳಿಯ ಚಿಕ್ಕವನಿದ್ದಾಗ ಆಟ ಆಡ್ಲಿ ಅಂತ ಅವ್ರ ಅಮ್ಮ ತಂದು ಕೊಟ್ಟಿದ್ದ ಆಟದ ವಸ್ತು ಅಕ್ಕ ಅದು. ಆಟದ ವಸ್ತು ಅಲ್ಲ ಅದು, ನಿಮ್ಮೆಲ್ರನ್ನು ಆಟ ಆಡ್ಸೋಂಥ ತಂತ್ರ ಅದು. ಅಷ್ಟೇ ಅಂತ್ಯಾ? ಅಷ್ಟು ಬಿಟ್ಟು ಇನ್ನೇನಿರುತ್ತಕ್ಕ. ಮಗನಿಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂದು ಮಾತಿಗೆ ತಪ್ಪಾರ್ದು ಅಂತ ಅದನ್ನ ಇಲ್ಲಿಗೆ ಬಿಟ್ಟು ಹೋದ್ಲು ಆ ಗಾಯತ್ರಕ್ಕ. ಅಮ್ಮನೇ ಬರ್ದಿದ್ಮೇಲೆ ಈ ಗಿಫ್ಟ್ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಬಿಸಾಕ್ಬಿಟ್ಟ ನಮ್ಮ ಅಮೆರಿಕ ಅಳಿಯ. ಮೂಲೆಯಲ್ಲಿ ಬಿದ್ದಿರೋದನ್ನ ಕೆಲ್ಸಕ್ಕೆ ಬರ್ದೇ ಇರೋದು ಅಂತ ಅನ್ಕೋತಾರೆ. ನಿಮ್ಮ ಅಹಂಕಾರನ ಅಡಗಿಸೋದಕ್ಕೆ ಯಾರಾದ್ರೂ ಬಂದೇ ಬರ್ತಾರೆ. ಅದ್ರಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ನಮ್ಮನ್ನ ಹಿಡಿಯೋರು ಯಾರೂ ಇಲ್ಲ ಕಣೋ. ಅಂದ್ರೆ ನಾವು ಮಾಡಿರೋ ಪಾಪಗಳನ್ನ ಯಾರು ನೋಡಿಲ್ಲ ಅಂತಲ್ವಾಕ? ಕಣ್ಣಿದ್ರು ಕುರುಡ್ರು. ನೀನೊಬ್ಳೆ ಸಾಕು ನೈನಿ, ತಪ್ಪು ಮಾಡಿರೋರ್ನ, ಪಾಪಿಷ್ಟ್ರನ್ನ, ಕೆಟ್ಟವ್ರನ್ನ ಹಿಡ್ಕೊಡೋದಕ್ಕೆ. ನಿನ್ನ ನೋಡ್ತಿದ್ರೆ ಬೇರೆಯವರು ನಿನ್ ಕಣ್ಮುಂದೆನೆ ಅನ್ಯಾಯ ಮಾಡಿ ಹೋಗ್ಬೋದು ಅನ್ನೋಷ್ಟು ಅಮಾಯಕಿ ತರ ಇದೆಯಾ. ಆದ್ರೆ ನೀನೇ ಅವ್ರ ಮೇಲೆ ಫೋಕಸ್ ಮಾಡಿ ಅವ್ರನ್ನ ಹಿಡಿಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಮರೀಚಿ ಹತ್ರ ಹೋದ್ರೂ ಬಿಡಲ್ಲ ನೀನು. ಮರೀಚಿ ಅಂದ್ರೆ ಯಾರು ಅಕ್ಕ? ಶಂಕರ್ ಶಾಸ್ತ್ರಿಗಳ ಮೊಮ್ಮಗಳಾಗಿರೋ ನಿನಗೆ ಮರೀಚಿ ಯಾರು ಅಂತ ಗೊತ್ತಿಲ್ವಾ? ಆ ಹೆಸರು ಗೊತ್ತಿಲ್ಲ. ಹೌದು ಬಿಡು, ನಿಮ್ ತಾತ ನಿಂಗೆ ಬರೀ ದೇವ್ರ ಕತೆ, ಪುರಾಣದ ಬಗ್ಗೆ ಮಾತ್ರ ಹೇಳಿರ್ತಾರೆ. ಹೀಗೆಲ್ಲ ನೀಚರ್ ಬಗ್ಗೆ ಹೇಳಿರಲ್ಲ. ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟಕ್ಕೂ ಅವನ್ ಯಾರು ಅಂತ ಹೇಳಲೇ ಇಲ್ಲ. ಅವನೊಬ್ಬ ನೀಚ. ನಮ್ಮನೆ ಪಕ್ಕದಲ್ಲಿದ್ದಾನೆ ಅನ್ಕೋಬೇಡ.
ರಾಮಾಯಣದಲ್ಲಿರ್ತಾನೆ ನೈನಿ, ತಾಟಕಿ ಅನ್ನೋ ರಾಕ್ಷಸಿ ಮಗ ಅವನು. ತಾಟಕಿ? ಈ ಹೆಸರು ಸಖತ್ತಾಗಿದೆ. ದುರ್ದು ಆಂಟಿಗೆ ಇದೇ ಹೆಸರನ್ನ ಇಡ್ಬೇಕು. ಸೀತಾದೇವಿ ಮನ್ಸನ್ನ ಡೈವರ್ಟ್ ಮಾಡಿದ ಡರ್ಟಿ ಫೆಲೋ, ಬಂಗಾರದ ಜಿಂಕೆ ರೂಪದಲ್ಲಿ ಬಂದಿದ್ದ ಬ್ಯಾಡ್ ಫೆಲೋ. ಗೊತ್ತಾಯ್ತು ಅಕ್ಕ. ನನ್ನ ತಾತ ಹೇಳ್ತಿದ್ರು, ಆ ಬಂಗಾರ ಜಿಂಕೆಗೋಸ್ಕರ ಹೋಗಿದ್ ರಾಮನ್ಗೂ ಏನೋ ಅಪಾಯ ಬಂತು ಅಂತ ಕೂಗದ್ನಂತೆ. ತಮ್ಮ ಲಕ್ಷ್ಮಣ ಅಣ್ಣಂಗೋಸ್ಕರ ಹೋದ್ಮೇಲೆ ರಾವಣಾಸುರ ಸಾಧು ವೇಷದಲ್ಲಿ ಬಂದು ಸೀತಮ್ಮನ್ನ ಎತ್ಕೊಂಡು ಹೋಗ್ಬಿಟ್ನಂತೆ. ಎಸ್, ನಾನ್ ಏನ್ ಹೇಳಕ್ ಹೊರಟಿದ್ದೆ ಅಂತಂದ್ರೆ, ಈ ಮನೇಲಿ ಮುಖವಾಡ ಹಾಕೊಂಡಿರೋರು ತುಂಬಾ ಜನ ಇದ್ದಾರೆ ನೈನಿ. ಆ ಜಶ್ವಂತು ಏನು ಕಮ್ಮಿ ಇರ್ಲಿಲ್ಲ, ಪೊಲೀಸರಿಗೆ ಹಿಡ್ಕೊಟ್ಟು ಒಳ್ಳೆ ಕೆಲ್ಸ ಮಾಡ್ದೆ ನೈನಿ. ಅವನ್ ತಂಗಿ ಆ ಮುಳ್ಮಿನ್ ಜಾಸ್ಮಿನ್ನು ನೋಡೋಕ್ ಒಳ್ಳೆಯವಳ ತರ ಇದ್ರು ಮನ್ಸಲ್ಲಿ ದ್ವೇಷ ಇಟ್ಕೊಂಡಿರೋ ರಾಕ್ಷಸಿ. ನನ್ ಗಂಡ ಅನ್ನೋ ಸ್ವಾರ್ಥ ನನ್ಗೇನೂ ಇಲ್ಲ, ಆದ್ರೆ ನನ್ ಗಂಡ, ಆ ಪರಶುಮಾವ, ನಮ್ ತಿಲೋತ್ತಮ ಅತ್ತೆ, ಈ ದುರ್ದು ಆಂಟಿ ಇವ್ರೆಲ್ರೂ ರಾವಣನ್ ಮಕ್ಳೇ, ಅಂದ್ರೆ ರಾಕ್ಷಸ ಜಾತಿಯವರು. ನೀನ್ ತುಂಬಾ ಹುಷಾರಾಗಿರ್ಬೇಕು ನೈನಿ. ಹೌದು ಅಕ್ಕ, ಈ ಮನೆಗೆ ಹಿಡ್ದಿರೋ ಧೂಳನ್ನ ಸರಿಯಾಗಿ ತೊಳಿಬೇಕು. ಹಾ, ಯುಗಾದಿ ಹಬ್ಬಕ್ಕಿಂತ ಮುಂಚೆ ತೊಳೆಯೋಣ. ನೀವ್ ಆ ಥರ ಅರ್ಥ ಮಾಡ್ಕೊಂಡ್ರಾ? ಇನ್ನೊಂದ್ ಅರ್ಥ ಬೇರೆ ಇದ್ಯಾ? ಏನು ಅಂತ ಬೇಗ ಹೇಳು ನೈನಿ. ಏನಿಲ್ಲ ಅಕ್ಕ, ಇದನ್ನಿಲ್ಲೇ ಬಿಟ್ಬಿಡಿ. ನನ್ನ ಹೀಗೆ ಸುಮ್ಮನೆ ಕೂತ್ಕೊಳ್ಳೋಕ್ ಬಿಟ್ಟು ನೀವೇ ಎಲ್ಲ ಕೆಲಸ ಮಾಡ್ತಿದ್ರೆ ನನಗೆ ಮುಜುಗರ ಆಗತ್ತೆ. ಹಾಗೆಲ್ಲ ಅನ್ಕೋಬೇಡ. ಈಗ ನೀನ್ ಅರ್ಜೆಂಟಾಗಿ ಮಾಡ್ಬೇಕಾಗಿರೋ ಕೆಲ್ಸ ಏನಿದೆ? ಕೈ ಕಟ್ ಮಾಡ್ಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಡ್ದೋಳ್ ನೀನು. ನೀನ್ ರೆಸ್ಟ್ ತಗೋ, ಈಗ ಕುತ್ಕೋ. ಪರವಾಗಿಲ್ಲ ಅಕ್ಕ. ಹೌದು ನೈನಿ, ನಾನ್ ಕೇಳೋದನ್ನೇ ಮರ್ತಿದ್ದೆ. ನೀನ್ ಕೈಯ ಕಟ್ ಮಾಡ್ಕೊಂಡೆ? ಎಲ್ಲರೂ ಕೇಳ್ತಿದ್ದಾರೆ, ದೊಡ್ಡ ಯಜಮಾನ್ರು ಪ್ರಾಣ ಕಾಪಾಡಕ್ಕೋಸ್ಕರ ಹೀಗೆ ಮಾಡ್ಕೊಂಡೆ ಅಂತ ನನ್ನ ಎಲ್ಲರೂ ಒಂಥರ ನೋಡ್ತಿದ್ದಾರೆ. ಆದ್ರೆ ನಾನ್ ನಿನ್ನ ಆ ತರ ನೋಡಲ್ಲ. ನಿನ್ ಮಾವನ್ನ ಸೇವ್ ಮಾಡೋದಕ್ಕೆ ಹೀಗ್ ಮಾಡಿದ್ಯಾ ಅಂತ ನಂಬ್ತೀನಿ. ಯಾಕಂದ್ರೆ ಈಗ ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಆ ಲೈಟ್ ಬಂದ ಹಾಗೆ ನೀನ್ ಕೈ ಕಟ್ ಮಾಡ್ಕೊಂಡ್ರೆ ಮಾವಂಗೆ ಜೀವ ಬಂತು ಅನ್ನೋ ಅರ್ಥ. ಕರೆಕ್ಟಾ ನೈನಿ? ನಿಮಗೆ ಅರ್ಥ ಆದಂಗೆ ತಿಲೋತ್ತಮ್ಮವ್ರಿಗೆ ಅರ್ಥ ಆಗ್ತಿಲ್ವಲ್ಲ, ಯಾಕೆ ಹೀಗೆ ಮಾಡ್ದೆ ಅಂತ ಕೋಪಿಸ್ಕೊಂಡಿದ್ದಾರೆ. ಮಾವ ಈಗ ಹಾಸಿಗೆ ಹಿಡ್ದಿದಾರಲ್ಲ, ಅತ್ತೆ ಜಾಸ್ತಿನೇ ಮಾಡ್ತಿದ್ದಾರೆ. ಅವ್ರ ದುರಹಂಕಾರನ ಯಾರು ಇಳಿಸ್ತಾರೆ ಅಂತ ನೋಡ್ಬೇಕು. ನನ್ನ ಹೆಂಡತಿ ಒಳ್ಳೆಯವಳಲ್ಲ. ಬೇಕು, ನನಗೆ ಮತ್ತೆ ಶಿಕ್ಷೆ ಆದ್ರೆ ಇದೇ ಕೋಣೆ ಕೊಡ್ತೀರಾ ಸರ್? ಮತ್ತೆ ಮತ್ತೆ ಯಾಕೆ ಬರ್ತೀಯಾ? ಹಾಗೆ ಅನ್ಕೋಬೇಡ. ಅಲ್ಲ ಗಂಗಾಧರ, ಎಷ್ಟು ಕೇಳಿದ್ರು ಹೇಳೋದೇ ಇಲ್ಲ ನೀನು. ಹೇಗಿದ್ರು ನಾಳೆ ಹೊರಗೋಗ್ತಿದ್ಯಾ ಅಲ್ವಾ? ನಿನ್ಗಿಷ್ಟು ತೊಂದರೆ ಕೊಟ್ಲಲ್ಲ, ನಿನ್ನ ಹೆಂಡತಿ ಯಾರು? ಏನು ಅವಳ ಹೆಸರು? ತಿಲೋತ್ತಮ.
ಹಾ ಏನು? ಬೇಬಿ ಅಂತ ಕರೆಯೋದು ಮರ್ತ್ಬಿಟ್ಯಾ? ಹಲೋ ಅಂತ ಹೇಳಿಲ್ಲ ಅಂದ್ರೆ ನಾನು ನಿನಗಷ್ಟು ಬೇಡವಾಗ್ಬಿಟ್ನಾ ಡ್ಯಾಡ್? ನನ್ನ ಮಗನೇ ನನ್ನಿಂದ ದೂರ ಆದಮೇಲೆ ನನಗೆ ಬೇರೆ ಇನ್ಯಾರೂ ಮುಖ್ಯ ಅಲ್ಲ. ಜಶ್ವಂತ್ ಬ್ರೋ ಇನ್ನೂ ಸತ್ತಿಲ್ಲ. ಶಟಪ್! ಅವನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಬಿಡೋಲ್ಲ ನಿನ್ನ. ಬ್ರೋನ ಬಿಡ್ಸು ಅಂತ ಹೇಳೋದಕ್ಕೇನೆ ನಿನಗೆ ಕಾಲ್ ಮಾಡಿದ್ದು. ಅದನ್ನ ನೀನು ಅರ್ಥ ಮಾಡ್ಕೊಳ್ದೆ ನನಗೆ ಬೈತಾ ಇದೀಯಾ? ಬೈಯೋದಲ್ಲ, ನಿನ್ನ ಸಾಯಿಸ್ಬೇಕು. ಡ್ಯಾಡಿ! ಬಾಯ್ ಮುಚ್ಚು. ಡ್ಯಾಡಿ ಡ್ಯಾಡಿ ಅಂತ ಇವಾಗ ಬಡ್ಕೊಳ್ಳೋದಲ್ಲ. ಇದೆಲ್ಲ ಆಗೋಕ್ ಮುಂಚೆನೆ ನಿನಗೆ ಬುದ್ಧಿ ಬರಬೇಕಿತ್ತು. ನನ್ನ ಮಗ ಓದಕ್ಕೆ ಅಮೆರಿಕಾಗೆ ಹೋಗ್ತಾನೆ ಅನ್ಕೊಂಡ್ರೆ ಅವನ ತಲೆಯಲ್ಲಿ ಇಲ್ದೇ ಇರೋದೆಲ್ಲ ತುಂಬಿ ಹಾಳು ಮಾಡಿದೆ. ನೀನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಅವನ ಲೈಫ್ನ ಅವನೇ ಹಾಳು ಮಾಡ್ಕೊಂಡ. ಅವನ ಬದಲು ನೀನು ಜೈಲಿಗೆ ಹೋಗಿದ್ರೆ ನನಗೆ ತುಂಬ ಖುಷಿಯಾಗಿರೋದು. ಆಲ್ ರೈಟ್, ಇವಾಗ ನಾನು ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಅರ್ಥ ಆಯ್ತು ಡ್ಯಾಡ್. ಏ, ಸುಮ್ಮನೆ ನನ್ನ ಡ್ಯಾಡಿ ಅಂತ ಕರಿಬೇಡ. ಅಲ್ಲಿ ಬಿದ್ದಿದೆಯಲ್ಲ, ಅವ್ರು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರು. ಮತ್ತೆ ನನಗೆ ಫೋನ್ ಮಾಡಬೇಡ. ಇಡು ಫೋನು. ಕಾಲು ಮಾಡಬಾರ್ದಾ? ಹೇಳಿದ್ನಲ್ಲ, ಫೋನ್ ಮಾಡಬೇಡ ಅಂತ. ವಿಶಾಲ್ನೇ ಮದುವೆ ಮಾಡ್ಕೋತೀಯೋ ಇಲ್ಲ ಮದುವೆ ಮಾಡ್ಕೊಳ್ದೆ ನೇಣು ಹಾಕೋತೀಯೋ ನಿನ್ನ ಜೀವನ ನಿನ್ನಿಷ್ಟ. ನನಗೆ ನನ್ನ ಮಗನೇ ಮುಖ್ಯ. ದಟ್ಸ್ ಆಲ್. ಡ್ಯಾಡಿ! Poor Daddy. I pity you. ಯಜಮಾನ್ರೆ, ಇಲ್ಲಿ ತಿಂತಿದ್ದೀರಾ? ಕರ್ದಿದ್ರೆ ನಾನೇ ಬರ್ತಿದ್ನಲ್ಲ. ಹಲೋ, ನಾನು ತಿನ್ನೋದಕ್ಕೆ ತಗೊಂಡು ಬರಲಿಲ್ಲ, ನೀನು ತಿನ್ನೋದಕ್ಕಂತ ತಗೊಂಡು ಬಂದಿದ್ದೇನೆ. ಟ್ಯಾಬ್ಲೆಟ್ಸ್ ತಗೋಬೇಕಲ್ವಾ? ಅಯ್ಯೋ ಯಜಮಾನ್ರೆ, ಅದನ್ನ ತಗೊಂಡ್ರೆ ಗಂಟ್ಲಲ್ಲೇ ಇಳಿಯಲ್ಲ. 2 ತುತ್ತು ಹೊಟ್ಟೆಗೆ ಬಿದ್ಮೇಲೆ ಟ್ಯಾಬ್ಲೆಟ್ಸ್ ಹಾಕೊಳ್ಳೋದು ಎಷ್ಟು ಸುಲಭ ಅಂತ ನಾನು ತೋರಿಸ್ಕೊಡ್ತೀನಿ. ಕೂತ್ಕೋ. ಅಯ್ಯೋ ಪರವಾಗಿಲ್ಲ ಯಜಮಾನ್ರೆ, ನಾನು ತಿಂತೀನಿ. ನಿನ್ ಕೈಗೆ ಶಕ್ತಿ ಇರಲ್ಲ, ನಾನೇ ತಿನ್ನಿಸ್ತೀನಿ. ಪರವಾಗಿಲ್ಲ ಯಜಮಾನ್ರೆ. ಏಯ್ ಮೆಂಟಲ್, ಪ್ಲೇಟ್ ಜಾಸ್ತಿ ಹೊತ್ತು ಹಿಡ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ. ಆಗ ಇನ್ನೊಂದೆರಡು ಟ್ಯಾಬ್ಲೆಟ್ಸ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಓಕೆನಾ? ಅಯ್ಯೋಯ್ಯೋ, ಬೇಡ ಬೇಡ ಬೇಡ. ಹಾ, ಮತ್ತ ನಾನ್ ತಿನ್ನಿಸ್ತೀನಿ ಅಂದ್ರೆ ಪರವಾಗಿಲ್ಲ ಅಂತಿದ್ಯಾ? ಹಾ, ಅದೇನೋ ಯಜಮಾನ್ರೆ, ನೀವು ತಿನ್ನಿಸ್ತೀನಿ ಅಂದ್ರೆ ನನಗೆ ನಾಚಿಕೆ ಆಗತ್ತೆ. ನೀನ್ ನಿಮ್ಮಮ್ಮನ ಹೊಟ್ಟೆಲಿದ್ದಾಗ ನಿಮ್ಮಮ್ಮ ತುಂಬಾನೇ ನಾಚಿಕೆ ಪಟ್ಕೊಂಡಿರ್ಬೇಕಲ್ವಾ? ಹಾ, ಗುಡ್. ಈಗ ನಗು ಬಂತಾ? ಹಾ, ಈಗ ತಿನ್ಬೇಕು, ಸರಿನಾ? ಕೂತ್ಕೋ. ಕೂತ್ಕೋ. ನೈನಿ, ಜಶ್ವಂತ್ಗೆ ನಿನ್ಮೇಲೆ ಯಾಕಷ್ಟು ದ್ವೇಷ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಇಷ್ಟಕ್ಕೂ ನೀನೇನ್ ಮಾಡಿದೆ ಅಂತ? ಹಾ, ಅವನ್ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ಇನ್ನೊಬ್ರು ಪ್ರಾಣ ತೆಗಿಬೇಕು ಅನ್ಕೊಳ್ಳೋದು ತಪ್ಪಲ್ವಾ? ಸುಧಾಕನ್ ಸಾಯಿಸಿದ್ದು ಕೂಡ ಜಶ್ವಂತ್ ಅವರು ಜಾಸ್ಮಿನ್ ಅಮ್ಮೋರು ಯಜಮಾನ್ರೆ. ಮೋಸ ಮಾಡಿ
ಅವ್ರ ಅಣ್ಣನ್ನ ಜೈಲಿಗೆ ಕಳಿಸಿ ಆ ರಾಕ್ಷಸಿ ಇಲ್ಲೇ ಉಳ್ಕೊಂಬಿಟ್ಲು. ಒಂದಷ್ಟು ದಿನ ಜೈಲಲ್ಲಿದ್ರೆ ಅವನಿಗೆ ಚೆನ್ನಾಗಿ ಬುದ್ಧಿ ಬರುತ್ತೆ. ಆದ್ರೆ ಈ ಜಾಸ್ಮಿನ್ ಇಲ್ಲಿ ಎಷ್ಟು ದಿನ ಇರ್ತಾಳೋ ಗೊತ್ತಿಲ್ಲ. ಅವಳು ಇಲ್ಲಿರೋವರೆಗೂ ಏನಾದರೂ ಕೆಟ್ಟದ್ದು ಮಾಡಬೇಕು ಅಂತ ಅನ್ಕೋತಾನೆ ಇರ್ತಾಳೆ. ಅವಳ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರಲೇಬೇಕು. ನಿನ್ಗೆ ಈ ರೀತಿ ತಿನ್ನಿಸ್ತಾ ಮಾತಾಡ್ತಿದ್ರೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಯೋಚನೆ. ತಗೋ ಶುಗರ್. ಹಾ ಇನ್ನೊಂದು ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ. ಅಯ್ಯೋ ಅಮ್ಮ, ನನ್ನಿಂದ ಆಗಲ್ಲ. ಇದು ಲಾಸ್ಟ್. ಓಕೆ, ಗಾಯ ವಾಸಿ ಆಗೋದಕ್ಕೆ. ಯಜಮಾನ್ರೆ, ನೈನಿ, ನೀನ್ ನನ್ನ ಮಾತು ಕೇಳ್ತೀಯ ತಾನೆ? ಕೇಳ್ತೀನಿ. ಸರಿ ತಗೋ, ಅಷ್ಟೇ, ಲಾಸ್ಟ್ ಇನ್ನೇನು ಆಗೋಯ್ತು. ಇರು 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 ಇರು. ಇನ್ನೊಂಚೂರು. ಆಗೋಯ್ತು. ಹೇ, ಗುಡ್ ಗರ್ಲ್. ಓಕೆ, ಹಾ. ನಾನ್ ಮಾತ್ರೆ ತಗೊಳ್ಳೋ ಹಾಗೆ ಮಾಡಿದ್ ನೀವೇ, ಪುಣ್ಯಾತ್ಮರು. ಗಾಯತ್ರಿ, ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತಲ್ಲ? ಹೌದತ್ತೆ, ಕೆಲವರಿಗೆ ದಿನಕ್ಕೂ ದುರಾಸೆ ಜಾಸ್ತಿ ಆಗ್ತಿದೆ ಅನ್ಸತ್ತೆ. ಏನಾಯ್ತು ಗಾಯತ್ರಿ? ಯಾರೋ ನನ್ನ ಸೈನ್ನ ಫೋರ್ಜರಿ ಮಾಡಿದಾರ್ರಿ. ಚೆಕ್ನಲ್ಲಿ 50 ಲಕ್ಷ ಬರೆದು ಡ್ರಾ ಮಾಡಕ್ ಹೋಗಿದ್ರು. ಇನ್ಯಾರಿರ್ತಾರೆ ಅಮ್ಮ ಅವ್ರೆ? ನನ್ನ ಹೆಂಡತಿ, ನನ್ನ ಬಾಮ ಇದ್ನ. 50 ಲಕ್ಷ ಒಬ್ಬ ಪರ್ಸನ್ಗಂದ್ರೆ ಕೊಡೋದಿಲ್ವಲ್ಲ ಗಾಯತ್ರಿ? ಕೊಡಲ್ಲ ರೀ. ಫೇಕ್ ಕಂಪ್ನಿನ ಕ್ರಿಯೇಟ್ ಮಾಡಿ
ಚೆಕ್ನ ಡೆಪಾಸಿಟ್ ಮಾಡಕ್ ಹೋಗಿದ್ರು. ಬ್ಯಾಂಕ್ ಮ್ಯಾನೇಜರ್ ನಮಗ್ ತುಂಬಾ ವರ್ಷದಿಂದ ಪರಿಚಯ ಅಲ್ವಾ, ಜಾಸ್ತಿ ದುಡ್ಡಿದ್ರೆ ನಮಗ್ ಫೋನ್ ಮಾಡಿ ಕ್ಲಿಯರ್ ಮಾಡ್ಬೋದಾ ಬೇಡವೋ ಅಂತ ಕೇಳ್ತಾರೆ ಅಂತ ಆ ಕಳ್ಳರಿಗೆ ಗೊತ್ತಿಲ್ಲ ಅನ್ಸತ್ತೆ. ಸದ್ಯ ಬದ್ಕೊಂಡ್ವಕ್ಕ. ನೀನು ನಾನು ಬ್ಯಾಂಕಿಗೆ ಹೋಗಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಡ್ತಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆ ಕಳ್ಳ ಯಾರೋ, ಆ ಫೇಕ್ ಕಂಪ್ನಿ ಯಾವುದು ಅಂತ ಎಲ್ಲ ವಿಷಯ ಗೊತ್ತಾಗುತ್ತಲ್ವಾ ಗಾಯತ್ರಿ? ಕಂಪ್ಲೇಂಟ್ ಕೊಡಲ್ಲ ಅತ್ತೆ. ಪೊಲೀಸರು ಅರೆಸ್ಟ್ ಮಾಡಿದ್ರೆ ಕಳ್ಳರ ಮುಖಕ್ಕೆ ಕರ್ಚೀಫ್ ಕಟ್ಟಿ ಕರ್ಕೊಂಡು ಹೋಗ್ತಾರೆ. ಅದೇ ನಾನು ಹಿಡ್ಕೊಂಡೆ ಅಂದ್ರೆ ಅವ್ರ ಮುಖ ನೋಡಿದ ತಕ್ಷಣ ಮೋಸಗಾರರು ಅಂತ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಮಾಡ್ತೀನಿ.